ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ಬಿಟ್ಟಿದೆ. ರಾತ್ರಿ ಇಡೀ ಬಿಟ್ಟು ಬಿಡದೆ ಸುರಿದಿದೆ ಮಳೆಗೆ ಕೆರೆಯಂತಾಗ್ಬಿಟ್ಟಿದೆ ನಗರದ ಹಲವು ರಸ್ತೆಗಳು. ಅಂಡರ್ ಪಾಸ್ಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಶಾಂತಿನಗರ, ಜಯನಗರ, ಡೈರಿ ಸರ್ಕಲ್, ಮೆಜೆಸ್ಟಿಕ್, ವಿಜಯನಗರ ಬಹುತೇಕ ಎಲ್ಲ ಕಡೆ ಇವತ್ತು ಮಳೆ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ವಾಹನ ಸವಾರು ಪರದಾಡಬೇಕಾಯಿತು. ಕಾರಣ ರಸ್ತೆ ಎಲ್ಲ ಕೆರೆ ಅಂತಾಗಿದೆ. ಎಲ್ಲಿ ನೀರು ನಿಂತಿದೆಯೋ, ಎಲ್ಲಿ ಗುಂಡಿ ಇದೆಯೋ ಯಾವುದೂ ಗೊತ್ತಾಗದೇ ಇರೋ ಪರಿಸ್ಥಿತಿ ವಾಹನ ಸವಾರರಿಗೆ. ರಾತ್ರಿ ಇಡೀ ಕೂಡ ಸುರಿದಿದೆ ಮಳೆ ಬೆಂಗಳೂರಿನಲ್ಲಿ. ಸಿಲಿಕಾನ್ ಸಿಟಿ ಪರಿಸ್ಥಿತಿ ಒಂದು ಮಳೆ ಬಂದರೆ ಹೇಗಿರುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ. ಬಹುತೇಕ ವಾಹನ ಸವಾರರು ಪರದಾಡಿದ್ದಾರೆ. ಈಗಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಇದು ರಾತ್ರಿಯ ದೃಶ್ಯ. ರಾತ್ರಿ ಆಗಿರುವಂತಹ ಮಳೆಯಿಂದ ವಾಹನ ಸವಾರರ ಪರದಾಟ, ಜೊತೆಗೆ ಸಿಲಿಕಾನ್ ಸಿಟಿಯ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ನೋಡ್ತಾ ಇದೀವಲ್ಲ ದೃಶ್ಯ ನೋಡಿ, ಈ ರೀತಿಯ ಪರಿಸ್ಥಿತಿ ಸಿಲಿಕಾನ್ ಸಿಟಿಯ ರಸ್ತೆಗಳದ್ದು. ಅರ್ಧಕ್ಕರ್ಧ ನೀರು ನುಗ್ಗಿಕೊಂಡ್ಬಿಟ್ರೆ ವಾಹನಗಳು ಓಡಾಡೋದು ಕಷ್ಟ. ಅಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಮುಂದಿನ 3 ದಿನ ಮಳೆ ಅಲರ್ಟ್ ಅಂತೆ. ಸಿಲಿಕಾನ್ ಸಿಟಿಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯ ಸಾಧ್ಯತೆ ಇದೆ. ಇನ್ನು 3 ದಿನ ಹವಾಮಾನ ಇಲಾಖೆಯೇ ಮುನ್ಸೂಚನೆ ಕೊಟ್ಟಿದೆ. ಇನ್ನು 3 ದಿನ ಅಲರ್ಟ್ ಆಗಿರಿ, ಮಳೆ ಇದೆ, ಗುಡುಗು ಸಹಿತ ಮಳೆ ಆಗುತ್ತೆ ಅಂತ. ಹಾಗಾಗಿ ಜನ ಇನ್ನು 3 ದಿನ ಮಳೆ ಆಗೋದಕ್ಕೆ ಮೈಂಡ್ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಇದು. ಸಹಜವಾಗಿ ಸಿಲಿಕಾನ್ ಸಿಟಿಯ ಜನ ಮಳೆ ಅಂದ್ರೆ ಭಯ ಬೀಳ್ತಾರೆ. ಕಾರಣ ಮಳೆಯಿಂದ ಅಷ್ಟಿಷ್ಟು ಅವಾಂತರಗಳಾಗೋದಿಲ್ಲ. ಈ ದೃಶ್ಯ ಗಮನಿಸ್ತಾ ಇದ್ವಲ್ಲ, ಸ್ವಲ್ಪ ಮಳೆರಾಯ ಬಿಡುವು ಕೊಟ್ಟಿರೋದ್ರಿಂದ ಯಥಾಸ್ಥಿತಿಯಲ್ಲಿ ವಾಹನಗಳ ಓಡಾಟ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನೇನಾದ್ರೂ ಮಳೆ ಮುಂದುವರೆದು ಬಿಟ್ರೆ ರಸ್ತೆಗಳನ್ನು ನೋಡಕ್ಕಾಗಲ್ಲ. ರಾತ್ರಿ ಮಳೆಯಿಂದಲೇ ಜನ ಸುಧಾರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಲ್ಲಲ್ಲಿ ನೀರು ತುಂಬಿಕೊಂಡಿದೆ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಯಾಕಪ್ಪ ರಸ್ತೆಗಳು ಕೆರೆ ಅಂತ ಆಗುತ್ತೆ, ಯಾಕೆ ಇಷ್ಟೊಂದು ನೀರು ನಿಂತ್ಕೊಳ್ಳುತ್ತೆ ಅಂದರೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿದ್ದಾರೆ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇರಲ್ಲ. ಹಾಗಾಗಿ ಮಳೆ ಬಂದಾಗ ಈ ರೀತಿ ಮಳೆ ನೀರು ನಿಂತ್ಕೊಳ್ಳುತ್ತೆ, ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಹಾಗಾಗಿ ಒಂದಷ್ಟು ಅವಾಂತರಗಳಂತೂ ಸಹಜವಾಗಿ ಸಿಲಿಕಾನ್ ಸಿಟಿಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಸೃಷ್ಟಿ ಆಗ್ಬಿಡುತ್ತೆ. ಕೆಲವೊಂದು ಕಡೆ ರಸ್ತೆನೇ ಕಿತ್ತು ಹೋಗ್ಬಿಡುತ್ತೆ ನಿಮಗೆ ಮಳೆಯಿಂದ. ಅವಾಗ ಗೊತ್ತಾಗುತ್ತೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಸೊ ಒಂದು ಮಳೆ ಬಿದ್ದರೆ ಸಿಲಿಕಾನ್ ಸಿಟಿಯ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬಹುದು ನಾವು ಹೇಗಿರಬಹುದು ಅಂತ. ಒಂದು ಕಡೆ ಬೆಳಗ್ಗೆ ದೃಶ್ಯ, ಈಗ ರಾತ್ರಿ ಸುರಿದಂತಹ ಮಳೆಯಿಂದ ಆಗಿರುವಂತಹ ಅವಾಂತರಗಳು, 2 ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಗುಡುಗು ಸಿಡಿಲು ಸಹಿತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಇಡೀ ಕೂಡ. ಸೊ ಬೆಳಗ್ಗೆ ಎದ್ದಾಗಲೂ ಕೂಡ ಜಿಟಿ ಜಿಟಿ ಮಳೆ. ನಿನ್ನೆ ರಾತ್ರಿ ಬಹುತೇಕ ರಸ್ತೆಗಳು ಕೆರೆಯಂತಾಗಿತ್ತು. ವಾಹನ ಸವಾರು ಪರದಾಡಿದ್ದು ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಕಾರು ನೀವು ರಸ್ತೆಯಲ್ಲಿ ಮೂವ್ ಮಾಡುವಾಗ ಅರ್ಧಕ್ಕರ್ಧ ಭಾಗ ಮುಳುಗಡೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸಿಲಿಕಾನ್ ಸಿಟಿಯ ಒರಿಜಿನಲ್ ದೃಶ್ಯಗಳನ್ನು ನಾವು ಗಮನಿಸಬೇಕು ಅಂದರೆ ಅದು ಮಳೆ ಬಂದಾಗ ಅಂತ. ಮಳೆ ಇಲ್ಲ ಅಂತ ಅಂದರೆ ಸಹಜವಾಗಿ ಬೆಂಗಳೂರು ತುಂಬ ಸುಂದರವಾಗಿ ಕಾಣಿಸುತ್ತೆ. ಆದರೆ ಮಳೆ ಆದಾಗ ಅಂತೂ ಜನರ ಪರದಾಟ ಹೇಳ್ತಿರೋದು. ಯಾರು ಮಾಡಿರುವಂಥ ಮಿಸ್ಟೇಕ್ ಅಂದರೆ ಮನುಷ್ಯರೇ ಮಾಡಿರುವಂಥ ಮಿಸ್ಟೇಕ್ಗಳು. ರಾಜಕಾಲುವೆ ಒತ್ತುವರಿ ಮಾಡೋದು, ಸಿಕ್ಕಲ್ಲೆಲ್ಲ ಬಿಲ್ಡಿಂಗ್ಗಳನ್ನು ಕಟ್ಟೋದು. ಹಾಗಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಜಾಗ ಬೇಕಲ್ಲ. ಕೆರೆಗಳು ಕೂಡ ಒತ್ತುವರಿ ಆಗಿಬಿಟ್ಟಿದೆ. ಹಾಗಾಗಿ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಏನಾಗುತ್ತೆ ಅಂದರೆ ತಗ್ಗು ಪ್ರದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ. ನೋಡಿ, ಇಲ್ಲಿ ಬೈಕ್ ಸವಾರ ಹೋಗೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿರುವಂಥ ದೃಶ್ಯ. ಗುಂಡಿ ಇದ್ದರೆ ಮುಗಿತವ್ರ ಕತೆ. ಗುಂಡಿನೂ ಗೊತ್ತಾಗಲ್ಲ, ರಸ್ತೆನೂ ಗೊತ್ತಾಗಲ್ಲ, ಎಲ್ಲಿ ರಸ್ತೆ ಹದಗೆಟ್ಟಿದೆ ಅನ್ನೋದು ಕೂಡ ನೀವು ಕಂಡು ಹಿಡಿಯೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡ್ರೆ ವಾಹನ ಓಡಿಸೋದು ಕೂಡ ಡೇಂಜರಸ್. ಇನ್ನು ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ. ನಿನ್ನೆ ಇಡೀ ದಿನ 1 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ. ಇವತ್ತು ನೀರಿನ ಹೊರಹರಿವಿನ ಪ್ರಮಾಣವನ್ನು ಕೂಡ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆಯೇ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 50 ರಿಂದ 60 TMC ನೀರು ಖಾಲಿ ಆಗಬೇಕು ಅಂದರೆ, 20 ಅಡಿ ಖಾಲಿ ಆಗಬೇಕು ಅಂದರೆ 3 ರಿಂದ 4 ದಿನ ಬೇಕಾಗುತ್ತೆ ಅಂತ. ಬಟ್ ನಿನ್ನೆ ತಜ್ಞರು ಹೇಳೋ ಪ್ರಕಾರ 3 ರಿಂದ 4 ದಿನ ಅಲ್ಲ, ಬದಲಾಗಿ 1 ವಾರನೂ ತೆಗೆದುಕೊಳ್ಳಬಹುದು ಆ ನೀರು ಖಾಲಿ ಮಾಡೋದಕ್ಕೆ ಅಂತ.
ಬಟ್ ನೀರು ಹೋಗ್ತಾ ಇದೆಯಲ್ಲ ನದಿಗೆ, ಅದು ಪೋಲಾಗ್ತಾ ಇರುವಂತಹ ನೀರು. ರೈತರು ಬೇಸರ ವ್ಯಕ್ತಪಡಿಸಿದ್ರು, ಜನ ವ್ಯಕ್ತಪಡಿಸಿದ್ರು ಬೇಸರವನ್ನ. ಕಾರಣ ಇಷ್ಟೇ, ಇಷ್ಟು ದಿನ ಬರಗಾಲ ನೋಡಿದ್ವಿ, ಮಳೆ ಆಯಿತು ಅಂತ ಖುಷಿ ಪಟ್ವಿ, ಜಲಾಶಯ ಭರ್ತಿಯಾಗಿದ್ದನ್ನ ಗಮನಿಸಿದ್ವಿ, ಇನ್ನೇನು ಬಾಗಿನ ಅರ್ಪಣೆ ಆಗಬೇಕಾಗಿತ್ತು ಸಿಎಂ ಅವರಿಂದ. ಬಟ್ ಅಷ್ಟರಲ್ಲೇ ಇಂಥದ್ದೊಂದು ಅವಘಡ. ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರೋ ಪರಿಣಾಮ ನೀರನ್ನ ಖಾಲಿ ಮಾಡಲೇಬೇಕು, ಹೊಸ ಗೇಟನ್ನ ಅಳವಡಿಕೆ ಮಾಡಬೇಕು, ಅದನ್ನ ದುರಸ್ತಿ ಮಾಡಬೇಕಾದ್ರೆ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಒದ್ದಾಡಬೇಕಾಯಿತು. ಪ್ರಕೃತಿ ಮುನಿಸು ಇಷ್ಟು ದಿನ ಜನ ನೋಡಿದ್ರು, ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಪರದಾಡಬೇಕಾದಂಥ ಪರಿಸ್ಥಿತಿ. ಕಾರಣ ಕೃಷಿಗೆ ಕುಡಿಯೋದಕ್ಕೆ ನೀರು ಅದೇ ಜಲಾಶಯದ್ದು. ಬಟ್ ಈಗ ಅರ್ಧಕ್ಕರ್ಧ ಖಾಲಿ ಆಗಬೇಕಾದಂಥ ಅನಿವಾರ್ಯತೆ. ನಿನ್ನೆ 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡಲಾಗಿದೆ. ಬಟ್ ಇವತ್ತು ಕೂಡ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಆಚೆ ಬಿಡಲಾಗುತ್ತೆ. 3 ರಿಂದ 4 ದಿನ ಅಂತ ಅಂದಾಜು ಇಟ್ಕೊಂಡಿದ್ದಾರೆ. ಬಟ್ ಅದು ಇನ್ನೂ ಕೂಡ ಹೆಚ್ಚು ದಿನ ತೆಗೆದುಕೊಳ್ಬಹುದು ಅಂತ. ಆ ನೀರು ಖಾಲಿ ಆದ ಮೇಲೆ ಎಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಆನಂತರ ಆ ಗೇಟನ್ನು ಮತ್ತೆ ಹೊಸದಾಗಿ ನಾವು ಅಳವಡಿಕೆ ಮಾಡ್ತೀವಿ ಅಂತ ಅಂದರೆ ಹೆಚ್ಚು ಕಡಿಮೆ 10 ರಿಂದ 12 ದಿನ ಬೇಕಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇರೋದು. ಬಿಜೆಪಿ ನಾಯಕರಿಂದ ಇಂದು ಟಿಬಿ ಡ್ಯಾಮ್ ಗೇಟ್ ವೀಕ್ಷಣೆ ಆಗುತ್ತಂತೆ. ಇವತ್ತು BY ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ, ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಕೊಡ್ತಾರೆ. ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ನಾಯಕರು ಇವತ್ತು ಟಿಬಿ ಡ್ಯಾಮ್ಗೆ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಅವಲೋಕನಕ್ಕೆ ಆಗಮಿಸಲಿದ್ದಾರೆ. ನಿನ್ನೆ ಸ್ವತಃ ಜಲಸಂಪನ್ಮೂಲ ಸಚಿವ DCM DK ಶಿವಕುಮಾರ್ ಅವರು ಬಂದರು, ಪರಿಶೀಲನೆ ಮಾಡಿದ್ರು, ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳ ಜೊತೆಗೆ. ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿನ ಪಡೆದುಕೊಂಡ್ರು. ಅವರ ಬಳಿಕ ಈಗ ಬಿಜೆಪಿ ನಾಯಕರ ಸರದಿ. ಸಹಜವಾಗಿ ಜಲಾಶಯಗಳು ಭರ್ತಿಯಾದಾಗಲೂ ಕೂಡ ರಾಜಕಾರಣಿಗಳು ಹೋಗ್ತಾರೆ. ಬಟ್ ಇಂಥ ಅವಘಡಗಳಾದಾಗಲೂ ಕೂಡ ಹೋಗಬೇಕಾಗುತ್ತೆ, ಜನರ ಜೊತೆಗೆ ನಿಂತ್ಕೋಬೇಕಾಗುತ್ತೆ. ಅದು 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರಸಿಡಿಲು ಬಡದಂತಾಗಿದೆ. ಜಲಾಶಯದಿಂದ ಭಾರಿ ನೀರು ಪೋಲಾಗ್ತಾ ಇದ್ದು ಪ್ರವಾಹದ ಆತಂಕ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ DCM DKಶಿ ಭೇಟಿ, ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು.